ಮೊನ್ನೆ ಹೇಳ್ತಾ ಇದ್ದೆ ನಾನು, ಹಿರಿಯ ಬಿ ಜೆ ಪಿ ಮುಖಂಡರೊಬ್ಬರು ಹಿಂಗೆ ಮಾತಾಡ್ತಿರುವಾಗ ಕಾಲು ಎಳಿತಾ ಇದ್ರು ನಮ್ಮದು. ನಿಮಗೆ ಬಿ ಜೆ ಪಿಯ ಒಳಜಗಳದ ಬಗ್ಗೆ ಅತ್ಯಾಸಕ್ತಿ ಇದೆ, ನನಗೆ ಮತ್ತು ಪ್ರಶಾಂತ್ನಾಥ್ಗೆ ಹೇಳ್ತಾ ಇದ್ದಿದ್ದು. ಬರೀ ಅದನ್ನೇ ರಿಪೋರ್ಟ್ ಮಾಡ್ತಾ ಇರ್ತೀರಿ, ಕಾಂಗ್ರೆಸ್ಸಲ್ಲಿ ಏನೇನಾಗಿದೆ ಅಂತ ನಿಮಗೆ ಅಂದಾಜೇ ಇಲ್ಲ, ಚೆಕ್ ಮಾಡ್ಕೊಳ್ಳಿ ಅಂತ. ಏನು ಒಳಗಡೆ ಹೋಗಿ ಚೆಕ್ ಮಾಡೋದೇನು? ಬದಲಾದ ಹೇಳಿಕೆಗಳ ಧಾಟಿಗಳು, ಬಳಕೆಯಾಗ್ತಾ ಇರುವ ಶಬ್ದಗಳು ಎಲ್ಲವನ್ನೂ ನೋಡ್ತಾ ಇದ್ರೆ ಅನ್ನಿಸ್ತಾ ಇದೆ ಬಿ ಜೆ ಪಿಯ ಒಳಜಗಳ ಹೆಂಗೆ ಪೀಕಿಗೆ ಬಂದಿದೆಯೋ ಹಂಗೆ ಕಾಂಗ್ರೆಸ್ಸು ಒಂದೊಂದೇ ಹೆಜ್ಜೆ ಕ್ಲೈಮ್ಯಾಕ್ಸ್ ಕಡೆ ಬರ್ತಾ ಇದೆ. ನೋಡಿ, ಮುಂಚೆ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ದಲಿತ ಶಾಸಕರು ಸಚಿವರದೊಂದು ಡಿನ್ನರ್ ಮೀಟ್ ಮಾಡೋದಕ್ಕೆ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಬುಕ್ಕಿಂಗ್ ಮಾಡಿದ್ರಲ್ಲ ಜಾಗನ, ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ಕೊಕ್ಕೆ ಹಾಕ್ಸಿದ್ರು. ಆವಾಗ ಸಿದ್ದರಾಮಯ್ಯ ಬಣದವರು ಏನಂದರು? SC/ST ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ PUC ಸೀಟ್ ಸಿಗ್ತಾ ಇಲ್ಲ, ಹಾಸ್ಟೆಲ್ನಲ್ಲಿ ಸಮಸ್ಯೆ ಆಗಿದೆ, ಇಂಥ ವಿಷಯ ಚರ್ಚೆ ಮಾಡೋದಕ್ಕೆ ಸೇರ್ತಾ ಇದ್ವಿ ನಾವು ಅಂತ ಹೇಳಿದ್ರು. ಇಂಥ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ಸೇರ್ತಾ ಇದ್ವಿ ಅಂತ. ಇವತ್ತೇನಾರು ಆ ಘಟನೆ ನಡೆದಿದ್ರೆ, ಹೌದ್ರಿ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆನೇ ಚರ್ಚೆ ಮಾಡೋದಕ್ಕೆ ಸೇರ್ತಾ ಇದ್ವಿ ನಾವು, ದಲಿತ ಸಮಾವೇಶದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸೇರ್ತಾ ಇದ್ವಿ, ಸೋ ವಾಟ್ ಅಂತ ಕೇಳಿರೋರು ಇವತ್ತೇನಾರು ಆಗಿದ್ರೆ. ಹಂಗಾಗಿದೆ ಪರಿಸ್ಥಿತಿ. ನೋಡಿ, 2 ಹೆಜ್ಜೆ ಮುಂದೆ ಬಂದು ಬ್ಯಾಟು ಬೀಸೋಕ್ಕೆ ಶುರು ಮಾಡಿದ್ದಾರೆ ಅಂತಂದಿದ್ದು ನಾನು ರೂಪಕದ ರೀತಿಯಲ್ಲಿ. ಆಗ್ತಿರೋದೇ ಹಾಗೆ. ಪರಮೇಶ್ವರ್ ಹೋಗಿ AICC ಅಧ್ಯಕ್ಷರನ್ನು ಭೇಟಿ ಮಾಡ್ತಾರೆ, ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗ್ತಾರೆ. ಅಲ್ಲಿ ಅವರಿಬ್ಬರು ಏನೋ ಒಂಥರ ಮೆಲೋಡೌನ್ ಮಾಡೋ ಪ್ರಯತ್ನ ಪಟ್ಟರು, ಇಲಾಖೆ ಕೆಲಸ ಅದು ಇದು ಅಂತ. ರಾಜಣ್ಣವ್ರು ದಿಲ್ಲಿಗೆ ಹೋಗುವಾಗ 3 ಅಜೆಂಡಾ ಇದೆ. MLC ಆಯ್ಕೆ, ಶೋಷಿತ ಸಮುದಾಯದವ್ರಿಗೆ ಅವಕಾಶ ಸಿಗಬೇಕು, ಹೌದು ದಲಿತ ಸಮಾವೇಶ ಆಗಬೇಕಾಗಿದೆ, ಹೈಕಮಾಂಡ್ನ ಒಪ್ಪಿಗೆ ತಗೊಂಡೇ ಮಾಡ್ತೀವಿ, KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಮಾಡೋದಕ್ಕಿದೆ, ಅದಕ್ಕೆ ದಿಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರು. ಅದಕ್ಕೆ ದಿಲ್ಲಿ, ಮುಚ್ಚು ಮರೆ ಏನಿಲ್ಲ. ವಾಪಸ್ ಬಂದ ಮೇಲೆ ತುಮಕೂರಿನ ಪತ್ರಿಕಾಗೋಷ್ಠಿಯಲ್ಲಿ ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, DK ಶಿವಕುಮಾರ್ ರೀತಿಯಲ್ಲಿ KPCC ಅಧ್ಯಕ್ಷನೂ ಆಗಿರ್ತೀನಿ, ಮಂತ್ರಿಯೂ ಆಗಿರ್ತೀನಿ, ಹಂಗಲ್ಲ ನಾನು ಕೇಳ್ತಾ ಇರೋದು. ನನಗೇನಾದ್ರು KPCC ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತೀನಿ, ಪಕ್ಷ ಸಂಘಟನೆ ಕೆಲಸ ಮಾಡ್ತೀನಿ ನಾನು. ಈ ವಿಷಯದ ಬಗ್ಗೆ ಹೈಕಮಾಂಡ್ಗೆ ಒತ್ತಾಯ ಹಾಕಿ ಬಂದಿದ್ದೇನೆ ಅಂದರು. ಮೊದಲು ರಾಜಣ್ಣ ಅವರು ಮಾತಾಡಿದ್ದು ನೋಡೋಣ. 2023 ಮೇ 18ನೇ ತಾರೀಕು AICC ಅವರು ಪ್ರೆಸ್ ನೋಟ್ ಕೊಟ್ಟಿದ್ರು. ಅದನ್ನು ಮೊದಲು ನೆನಪಿಸಿಕೊಟ್ಟಿದ್ದು ಸತೀಶ್ ಜಾರಕಿಹೊಳಿ. ಈಗ ಮತ್ತೊಮ್ಮೆ ಆ ಪ್ರೆಸ್ ನೋಟನ್ನು ಹಿಡ್ಕಂಡೇ ರಾಜಣ್ಣ ಮಾತಾಡ್ತಿದ್ದಾರೆ. 2023 ಮೇ 18ನೇ ತಾರೀಕು ಏನಾಗಿತ್ತು ಅವತ್ತು ನೆನಪಿರ್ಬೇಕು ನಿಮಗೆ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಮುಗಿದು ರಿಸಲ್ಟ್ ಬಂದಿತ್ತು. ಕಾಂಗ್ರೆಸ್ಸು 136 ಕ್ಷೇತ್ರಗಳನ್ನು ಗೆದ್ದಿತ್ತು, BJP 66 ಕುಸಿದಿತ್ತು, JDS 19ಕ್ಕೆ ಬಂದು ನಿಂತಿತ್ತು. ಅದ್ಭುತ ಬಹುಮತದ ರಿಸಲ್ಟನ್ನು ರಾಜ್ಯದ ಮತದಾರ ಕೊಟ್ಟಿದ್ದ. ಆದರೆ ಮುಖ್ಯಮಂತ್ರಿ ಯಾರು ಅನ್ನೋದು ತೀರ್ಮಾನ ಆಗಿರಲಿಲ್ಲ. ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿದ್ದರು. DK ಶಿವಕುಮಾರ್ ಬನ್ನಿ ಚರ್ಚೆ ಮಾಡಬೇಕು ಅಂದರೆ DK ಶಿವಕುಮಾರ್ ತಡ ಮಾಡಿದ್ರು. ದೆಹಲಿಗೆ ಮೆಸೇಜ್ ಕೊಟ್ಟರು, ನನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರಷ್ಟೇ ಬರ್ತೀನಿ ನಾನು ಅಂತ. ಅಂತೂ ಇಂತೂ ಏನೋ ಮಾಡಿ ಕರೆಸ್ಕೊಂಡ್ರು. ದೆಹಲಿಯಲ್ಲಿ ಒಂದು ಸೆಟಲ್ಮೆಂಟ್ ಆಯಿತು. ಅದಾದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅದನ್ನು ಬಂದು ಮಾಧ್ಯಮದ ಮುಂದೆ ಘೋಷಣೆ ಮಾಡಿದ್ರು. ಅದರಲ್ಲಿತ್ತು ಏನಂತ, ಲೋಕಸಭಾ ಚುನಾವಣೆ ಮುಗಿಯುವ ತನಕ DK ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. ಅದನ್ನು ಹಿಡ್ಕೊಂಬಿಟ್ಟಿದ್ದಾರೆ ಈಗ ಇವರು ಸಿದ್ದರಾಮಯ್ಯ ಬಣದವರು. ಮುಗಿದ 6 ತಿಂಗಳಾಯ್ತಲ್ಲ ಲೋಕಸಭಾ ಚುನಾವಣೆ, ಮತ್ತೆ ಬದಲಾವಣೆ ಇಲ್ವಾ ಈಗ? ಅವಾಗಲೇ ಹೇಳಿದ್ರಿ 2023 ಮೇ 18ನೇ ತಾರೀಕಿನ ಪ್ರೆಸ್ ನೋಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ರಿ, ಲೋಕಸಭಾ ಚುನಾವಣೆ ಮುಗಿಯೋ ತನಕ DK ಶಿವಕುಮಾರ್ KPCC ಅಧ್ಯಕ್ಷರು ಅಂತ. ಮತ್ತು ಕೆಳಗಿಳಿಸಿ ಈಗ ನಾವು ಆಗ್ತೀವಿ ಅಂತ. ಒಂದು ಹುದ್ದೆ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನೋದಿದ್ರೆ ರಾಜಣ್ಣ ತಯಾರಿದ್ದಾರೆ. ನನಗೆ ಮಂತ್ರಿಗಿರಿನೇ ಬೇಡಪ್ಪ, ನಾನು ರಾಜೀನಾಮೆ ಕೊಟ್ಟುಬಿಡ್ತೀನಿ, KPCC ಅಧ್ಯಕ್ಷನ ಮಾಡಿ ನನಗೆ ಅಂತ. ಇಲ್ಲ, ಮಂತ್ರಿನೂ ಆಗ್ಬೋದು, KPCC ಅಧ್ಯಕ್ಷರೂ ಆಗ್ಬೋದು ಅನ್ನೋದಿದ್ರೆ ಸತೀಶ್ ಜಾರಕಿಹೊಳಿ ತಯಾರಿದ್ದಾರೆ. DK ಶಿವಕುಮಾರ್ನ ಮಾಡಿದ್ರಲ್ಲ, ಹಂಗೆ ನನಗೂ ಮಾಡಿ ಅಂತ.
ಇವರು ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅಂತಿದಾರಲ್ಲ KN ರಾಜಣ್ಣ, ಆವಾಗ DK ಶಿವಕುಮಾರು ನನ್ನ ವಿಷಯದಲ್ಲಿ ಆ ಪ್ರಶ್ನೆ ಮಾಡ್ತೀರಿ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ವಿಷಯದಲ್ಲೂ ಆ ಪ್ರಶ್ನೆ ಬರುತ್ತೆ ಅಂತ ಹೇಳಿದರು. ಏನು ಪ್ರಶ್ನೆ ಬರುತ್ತೆ? ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರೂ ಆಗಿದ್ದಾರೆ, ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರು ಆಗಿದ್ದಾರೆ, 2 ಹುದ್ದೆ ಇದೆ ಅವ್ರ ಹತ್ರ. ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನುವ ಉದಯಪುರ AICC ಅಧಿವೇಶನದ ನಿಯಮವನ್ನು ಅಥವಾ ನಿರ್ಣಯವನ್ನು ಲಾಗು ಮಾಡ್ತೀರಿ ಅನ್ನೋದಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿಲ್ವಾ ಅದು ಅನ್ನುವ ಅರ್ಥದಲ್ಲಿ DK ಶಿವಕುಮಾರ್ ಪ್ರಶ್ನೆ ಮಾಡಿದ್ರು. ಕೆಲವು ಎಕ್ಸೆಪ್ಷನ್ಗಳಿರ್ತವೆ ಅಂತ ಹೇಳಿದ್ರು ಇವತ್ತು. ಅದಕ್ಕೆ ಯಾರು? KN ರಾಜಣ್ಣ. ಕೆಲವು ಎಕ್ಸೆಪ್ಷನ್ಗಳಿರ್ತವೆ. ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು 2004ರಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅತಂತ್ರ ಸರ್ಕಾರ ರಚನೆ ಆಯಿತು. ಸರ್ಕಾರ ರಚನೆಗೆ ಬೆಂಬಲ ಕೊಟ್ಟ ದೇವೇಗೌಡರು ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದಿಲ್ಲ, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಲಿ ಅಂದರು. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ತಪ್ಪಿಸ್ಕೊಂಡಿದ್ದಾರೆ. ಅದರ ಕಂಪನ್ಸೇಷನ್ ರೀತಿಯಲ್ಲಿ 2 ಹುದ್ದೆಗಳು ಈಗ ಅವರಿಗೆ ಅಂತ ಒಂದು ಸ್ಪಷ್ಟೀಕರಣ ಕೊಡ್ತಾರೆ KN ರಾಜಣ್ಣ ಅವರು. ತುಂಬ ವಿವರವಾಗಿ ಮಾತಾಡಿದ್ದಾರೆ, ಅನೇಕ ವಿಷಯ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. 18th May 2023 18th May 2023 ಅದು ಪ್ರೆಸ್ ಬ್ರೀಫಿಂಗ್ಗೆ ಅವರು ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದ್ದಾರೆ. ಅವರು ಆ ರಿಲೀಸ್ ಮಾಡಿದ್ರಲ್ಲಿ ಏನಿದೆ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಅಷ್ಟೇ. ನಾನೇನು ಹೊಸದಾಗಿ ಏನು ಹೇಳುವಂಥದ್ದು ಏನಿದೆ. ಅವ್ರು ಪ್ರೆಸ್ ರಿಲೀಸ್ ಮಾಡಿದಾರಲ್ಲ, ಅದು ಅವರ ಸ್ವಂತ ಅಭಿಪ್ರಾಯ, ಅದಕ್ಕೆ ನಂದೇನು ಕಾಮೆಂಟ್ ಇಲ್ಲ. ಯಾಕೆಂದರೆ ಪಕ್ಷದಲ್ಲಿ 1 man 1 post ಅಂತ ಇದ್ದಾಗ ವಿ ಹ್ಯಾವ್ ಟು ಅಡೇರ್ ಟು ಇಟ್. ನಾನು ನೋಡ್ರಿ 1 man 1 post ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ? ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಅದಾದ ಮೇಲೆ 2004 ಅವರಿಗೆ ಮತ್ತೆ ಅವಕಾಶ ಇತ್ತು. ಆಗ ಸನ್ಮಾನ್ಯ ದೇವೇಗೌಡರು ಅವರು ಖರ್ಗೆ ಅವರು ಬಿಟ್ಟು ಧರ್ಮಸಿಂಗ್ ಅವರು ಪ್ರಿಫರ್ ಮಾಡಿದ್ರು. ಯಾಕೆಂದರೆ ಅವ್ರ ಬೆಂಬಲ ಇಲ್ಲದೆ ಇರೋ ಸರ್ಕಾರ ಆಗ್ತಿರ್ಲಿಲ್ವಲ್ಲ. ಹಾಗಾಗಿ ಆಗ ದೇವೇಗೌಡರು ಸಿದ್ದರಾಮಯ್ಯವ್ರಿಗೂ ತಪ್ಪಿಸಿದ್ರು. ಸಿದ್ದರಾಮಯ್ಯವ್ರು ಮಾಡಬೇಕು ಅಂತಿದ್ರೆ ಕಾಂಗ್ರೆಸ್ ಅವರು ಒಪ್ತಾ ಇದ್ರು. ಅವಾಗ ಬೇಡ ಬೇಡ ನಮ್ಮ ಮುಖ್ಯಮಂತ್ರಿ ನೀವೇ ಮಾಡ್ಕೊಳ್ಳಿ ಅಂತಂದರು. ಆಗ ಮುಖ್ಯಮಂತ್ರಿ ಯಾರು ಮಾಡ್ಬೇಕು ನೀವೇ ಹೇಳಿ ಅಂತಾಗ ಧರ್ಮಸಿಂಗ್ ಹೆಸರು ಹೇಳಿದ್ರು. ಕಾಂಗ್ರೆಸ್ಸಿಗೆ ಶಕ್ತಿವರ್ಧನೆ ಆಗ್ತಕ್ಕಂಥ ಕ್ರಮ ಯಾವುದೇ ಮಾಡಲಿ ಅದಕ್ಕೆ ನಮ್ದು ಬೆಂಬಲ ಇದ್ದೇ ಇರುತ್ತೆ. ನಮ್ದೇನು ಅದಕ್ಕೆ ಅಂಜಿಕೆ ಆಗಲಿ ಅಥವಾ ನಮ್ದು ಅದಕ್ಕೆ ವಿರೋಧ ಆಗಲಿ ಏನಿಲ್ಲ. ಕಾಂಗ್ರೆಸ್ಸಿಗೆ ಯಾವ ಸಮಾವೇಶ ಮಾಡಿದ್ರೆ ಹೆಚ್ಚು ಶಕ್ತಿ ಬರ್ತದೆ, ಜನರ ಬೆಂಬಲ ದೊರಕುತ್ತೆ, ಆ ರೀತಿಯ ಸಮಾವೇಶವನ್ನು ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ. ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಆ ಮೂಲಕ ಕಾಂಗ್ರೆಸ್ಸಿನ ವಿಶ್ವಾಸವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಸಮಾವೇಶಗಳ ಮೂಲಕ ಆಗುತ್ತೆ. ನಾವು ಆ ಒಂದು ಸಮಾವೇಶಕ್ಕೆ ನಮ್ಮ AICC ಅಧ್ಯಕ್ಷರನ್ನ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಕೂಡ ನಾವು ಆ ಸಮಾವೇಶಕ್ಕೆ ಕರೆಸ್ತೇವೆ. ಅವರನ್ನು ಕೂಡ ಮನವಿ ಮಾಡಿ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟು ಅವರು ಇದರಲ್ಲಿ ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.